ಮನೆಯಲ್ಲೇ ಅರಿಶಿನ ಇದ್ದಾಗ ನಾವು ಅರಿಶಿನ ಹುಡಿಯನ್ನು ಹೇಗೆ ಮಾಡ್ಬೋದು ನೋಡಿ. ಇಲ್ಲಿ ಅರಿಶಿನವನ್ನು ಮೊದಲಿಗೆ ನಾವು ಈ ರೀತಿ ಇದರ ನಾರೆಲ್ಲ ತೆಗಿಬೇಕಂದ್ರೆ ಬೇರೆಲ್ಲ ಇರ್ತದಲ್ಲ, ಸ್ವಲ್ಪ ಇವರು ಕಟ್ ಮಾಡಿಟ್ಟಿದ್ರು. ಇನ್ನು ಉಳಿದಿರುವ ಅರಿಶಿನವನ್ನು ನಾನಿಲ್ಲಿ ಕಟ್ ಮಾಡ್ತಾ ಇದ್ದೇನೆ. ನಾವು ಎಷ್ಟು ತೆಳ್ಳಗೆ ಕಟ್ ಮಾಡ್ತೇವೆ ಅಷ್ಟು ಇದು ಬೇಗ ನಮಗೆ ಒಣಗಿ ಸಿಗ್ತದೆ. ಬಿಸಿಲಿಗೆ ಇದನ್ನು ಒಣಗಿಸ್ಲಿಕ್ಕೆ ಉಂಟು. ದಪ್ಪಕ್ಕೆ ಇದ್ದರೆ ತುಂಬ ಲೇಟ್ ಆಗ್ತದಲ್ಲ, ಅದಕ್ಕೆ ಆದಷ್ಟು ತೆಳ್ಳಗೆ ಕಟ್ ಮಾಡ್ಕೊಳ್ಬೇಕು. ಕಟ್ ಮಾಡಲಿಕ್ಕೆ ಮಾತ್ರ ಇದು ಸುಸ್ತಾಗ್ತದೆ ಅಂತ ಅನಿಸ್ಬೋದು. ತುಂಬ ಇದ್ದಾಗ ನಮ್ಮಲ್ಲಿ ಇಲ್ಲಿ ಸ್ವಲ್ಪ ಆಗಿತ್ತು, ಹಾಗೆ ನಾನು ಕಟ್ ಮಾಡಿ ಎಲ್ಲ ಆದ ನಂತರ ಇದನ್ನು ಬಿಸಿಲಿಗೆ ಹಾಕ್ತಾ ಇದ್ದೇನೆ. ಚೆನ್ನಾಗಿ ಬಿಸಿಲಿತ್ತು, ಹಾಗೆ ಒಂದು ಪ್ಲಾಸ್ಟಿಕ್ಕನ್ನು ಹಾಕ್ಕೊಂಡು ಈ ಅರಿಶಿನವನ್ನು ಬಿಡಿಸಿ ಹಾಕ್ತಾ ಇದ್ದೇನೆ. ಅಂದರೆ ಬೇಗ ಒಣಗಬೇಕಲ್ಲ, ಅದಕ್ಕೋಸ್ಕರ. ತುಂಬೇನು ಅರಿಶಿನ ಪುಡಿ ಆಗೋದಿಲ್ಲ, ಆದರೆ ನಾವು ಏನು ಕೆಮಿಕಲ್ ಇಲ್ಲದೇ ರೀತಿ ಅರಿಶಿನವನ್ನು ನಮಗೆ ಬಳಸ್ಕೊಳ್ಬೋದಲ್ಲ ಅಂತ ಸ್ವಲ್ಪ ಕಷ್ಟ ಬಂದರೂ ಕೂಡ ಅಂತ ಈ ರೀತಿ ಮಾಡ್ತಾ ಇರೋದು. ನನಗೆ ಇದರಲ್ಲಿ ಒಂದು 150-200 ಗ್ರಾಮ್ ಅಷ್ಟು ಅರಿಶಿನ ಸಿಕ್ಕಿದೆ ನೋಡಿ. ಇದನ್ನೀಗ ಚೆನ್ನಾಗಿ ನಾನು ಹಾಕಿ ಚೆನ್ನಾಗಿ ಇದನ್ನು ಬಿಡಿಸಿಕೊಂಡು ಬಿಸಿಲಿಗೆ ಇಡ್ತಾ ಇದ್ದೇನೆ. ಇದಕ್ಕೆ ಒಂದು 5-6 ಬಿಸಿಲಾದರೂ ಬೇಕು ಚೆನ್ನಾಗಿ ಒಣಗಲಿಕ್ಕೆ. ಇದನ್ನು ಹೀಗೆ ಬಿಡಿಸಿಟ್ಟೆಲ್ಲ ಆದ ನಂತರ ಸಾಯಂಕಾಲ ಆಗುವಾಗ ನಾನು ನಿಮಗೆ ತೋರಿಸ್ತೇನೆ. ಹಾಯ್ ಎಲ್ರಿಗೂ, ಶರ್ವಿ ವ್ಲಾಗ್ ಇನ್ ಕನ್ನಡ ಚಾನಲ್ನಲ್ಲಿ ನಾನಿವತ್ತು ಅರಿಶಿನ ಪುಡಿಯನ್ನು ಮಾಡೋದು ಯಾವ ರೀತಿ ಅಂತ ತೋರಿಸ್ತಾ ಇದ್ದೇನೆ. ಈಗ ಇದನ್ನು ಬಿಸಿಲಿಗೆ ಇಟ್ಟಾಯಿತು. ಸಾಯಂಕಾಲ ಆಗುವಾಗ ನೋಡಿ ಎಷ್ಟು ಬಾಡಿದೆ. ಇದಕ್ಕೆ ಇನ್ನೂ ಕೂಡ ಬಿಸಿಲು ಬೇಕು. ಅದೇ ನಾನು ಹೇಳಿದಾಗ ಒಂದು 5-6 ದಿನ, 1 ವಾರ ಎಲ್ಲ ಬಿಸಿಲು ನಾವು ಬಿಸಿಲಿಗೆ ಇಟ್ಟಷ್ಟು ಬೇಗ ಹಾಳಾಗೋದಿಲ್ಲ. ಇದು ತುಂಬ ಬಿಸಿಲಿಗೆ ಒಣಗಿ ನಾವು ಪುಡಿ ಮಾಡಿಕೊಂಡ್ರೆ ನೋಡಿ ಸಾಯಂಕಾಲ ಆಗುವಾಗ ಈ ರೀತಿ ಬಾಡಿದೆ, ಆಯಿತಾ. ಇದೇ ರೀತಿ ನಾನು 2nd ಡೇ 3 ಡೇ ಅಂತ ನಿಮಗೆ ತೋರಿಸ್ತಾ ಇದ್ದೇನೆ ನೋಡಿ. ಇದು ಇವಾಗ 2ನೇ ದಿನ ನಾನು ತೋರಿಸ್ತಾ ಇರೋದು. ಇವಾಗ ಇಷ್ಟು ಒಣಗಿದೆ ನೋಡಿ, ನಿಮಗೆ ಇದರಲ್ಲೇ ಗೊತ್ತಾಗ್ತದೆ. ಇದು ಸ್ವಲ್ಪ ಕ್ವಾಂಟಿಟಿ ಕಡಿಮೆ ಆಗ್ತಾ ಹೋಗ್ತದೆ. ಪೀಸ್ ಎಷ್ಟು ನಾವು ಸಣ್ಣಗೆ ಮಾಡಿದ್ದೇವೆ ಅಷ್ಟು ಸಣ್ಣ ಆಗ್ತಾ ಹೋಗ್ತದೆ ಒಣಗಿದಾಗಿ ನೋಡಿ. ಇದೊಂದು 4 ದಿನ ಆಗುವಾಗ ಯಾವ ರೀತಿ ಬಂದಿದೆ, ಇದರ ಸೌಂಡನ್ನು ನೋಡಿ, ಇದರಲ್ಲೇ ನಿಮಗೆ ಗೊತ್ತಾಗ್ತದೆ. ಚೆನ್ನಾಗಿ ಒಣಗಿಸಿದರೆ ನಮಗೆ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನುಣ್ಣಗೆ ಪುಡಿ ಮಾಡಿಕೊಂಡ್ರೆ ರುಚಿಯಾದ ಅರಿಶಿನ ಪುಡಿ ನಾವು ಮನೆಯಲ್ಲೇ ರೆಡಿ ಮಾಡ್ಕೊಳ್ಬೋದು ನೋಡಿ. ನಾನು ಇದನ್ನು ಹುಡಿ ಮಾಡೋದು ಮಿಸ್ ಆಗಿದೆ ವಿಡಿಯೋ. ಈ ರೀತಿ ಪುಡಿ ಮಾಡ್ಕೊಂಡಿದ್ದೇನೆ. ಮನೆಯಲ್ಲೇ ಅರಿಶಿನ ಬಳಸಿ ನೀವು ಕೂಡ ಇದೇ ರೀತಿ ರೆಡಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರ್ತದೆ. ಗಂಟ್ಲು ಕೆರೆತ ಎಲ್ಲ ಆದಾಗ ಇದರದ್ದು ನೀರನ್ನು ಮಾಡಿ ಬಾಯಿ ಗುಳುಗುಳು ಮಾಡಬೇಕು. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಥ್ಯಾಂಕ್ ಯು.